ಅತ್ತೆ, ಒಂದ್ ಕಪ್ ಕಾಫಿ ಕೊಡತ್ತೆ. ಅಲ್ವಾ ಈಗ ತಾನೇ ಊಟ ಮಾಡಿ ಅದು ಕೂಸಿಗೆ ಏನ್ ಹಗ್ಲೆ ಮುಗ್ಲೆ ಹಂಗ ಹಾಕೊಂತ ಇರೋದನ. ಅತ್ತೆ, ಅದು ಹೊಟ್ಟೆಗಿರೋ ಕೂಸ ಕೇಳಾಕತ್ತೈತಿ. ಒಂದ್ ಒಂದಿಟ್ ಕಾಫಿ ಮತ್ತೆ ಬಿಸ್ಕೆಟ್ ತಿನ್ನ ಅಂತ ಹೇಳಿ. ಆಯ್ತು ತಗೋರ್ವಾ, ಮಾಡ್ಕೊಡ್ತೀನಿ. ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲ ಕೆಲಸನ ಮತ್ತಿ ಕಡೆಯಿಂದ ಮಾಡ್ಸಕತ್ತೀನಿ. ತಗೋರ್ವಾ. ವಾವ್, ಮಸ್ತಾಗಿತ್ತು ಕಾಫಿ ಅಲ್ವಾ. 9 ತಿಂಗಳ ಆಗ ಬಂತು, ಇನ್ನು ಹೊಟ್ಟಿನೂ ಕಾಣವಲ್ದು ಮತ್ತೆ ಡೆಲಿವರಿನೂ ಆಗವಲ್ದಲ್ವಾ. ನೋಡಿ, ನಾಳೆ ಡಾಕ್ಟರ್ ಕಡೆ ಹೋಗೋಣ. ಆತೆ, ಆಗತ್ತೆ. ಇದು ಅಲ್ದ ನಮ್ಮ ಅವ್ವಾಗ ಲೇಟ್ ಡೆಲಿವರಿ ಆಗೈತೆ, ಅದಕ್ಕೆ ನಂದು ಲೇಟ್ ಆಗುತ್ತೆ ಗೊತ್ತೆ. ಓ ಹಂಗಣ, ಆಯ್ತು. ರೀ ಅತ್ತೆ, ಕುಂದ್ರ ಬರ್ರಿ. ಇಲ್ವಾ, ಅಡಿಗೆ ಮನೆ ಕೆಲಸ ಐತೆ, ಹೋಗ್ತೀನಿ. ಪಾಂಡೆ ಅದು ತಿಕ್ಬೇಕು. ಬರೀ ನವತ್ತು ನನ್ನ ಕಡೆ ಕೆಲಸ ಮಾಡ್ತಿದ್ಲು, ಈಗ ಮಜಾ ಐತಿ. ಅಯ್ಯ, 2 ಸತಿ ಹೇಳಿ ನೀವನ್ನೆಲ್ಲ ರಿಪೋರ್ಟ್ ಕೆಳಗೆ ಹೋಗಿಬೇಡ ಅಂತೇಳಿ. ಪ್ರೆಗ್ನೆಂಟ್ ಅಲ್ಲ, ಬರ್ಲಿಂದರ್ ಮಾಡ್ತೀನಿ. 9 ತಿಂಗಳು ನನ್ನ ಕಡೆ ಕೆಲಸ ಮಾಡ್ಸಾಳ ಆಯ್ತಿ. ಅತ್ತಿರಿ, ಪಾಪುಗೇನ ಸಾಯಂಕಾಲ ಆತಲ್ಲ, ವಡಾ ಪಾವು ತಿನ್ಬೇಕು ಅನ್ಸಾಕತೈತ್ರಿ, ಮಾಡ್ಕೊಡ್ತೀರಿ? ಹೌದಲ್ವಾ ಸಸಿ ಮುದ್ದ, ಬಾಂಕ್ ಬಾಳದ ಬಿಡುವ. ನನಗೂ ಯಾಕೋ ಈಗ ಇವತ್ತಿಂದ ಬಾಂಕ್ ಸ್ಟಾರ್ಟ್ ಆಗೈತೆವ. ಯಾಕೋ ವಾಂತಿ ಬಂದಂಗ ಆಗತೈತಿ, ನಂಗೂ ಏನೇನೋ ತಿನ್ಬೇಕು ಅನ್ಸಾಕತೈತಿ.